ಅವತರಿಸೋ ಚರಣ ಚಿತ್ತಂಗಳಂಗಯ್ಯೋ ಪ್ರಾರ್ಥಿಪೆನು ಚರಣ ಚಿತ್ತಂಗಳಂಗಯ್ಯೋ ಪ್ರಾರ್ಥಿಪೆನು ತರಣಿ ಪದಿದಾನಗಳು ಪೂರ್ವದಲ್ಲಿ ನಾನು ತರಣಿ ಪದಿದಾನಗಳು ಪೂರ್ವದಲ್ಲಿ ನಾನು ಭವಿತ ಪದವಿದ್ದವನ ಮೆಚ್ಚಿ ಒಲಿದಿಗೆನ್ನು ಭರಿತ ಪದವಿದ್ದವನ ಮೆಚ್ಚಿ 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 ಒಲಿದಿಗೆನ್ನು ಕರುಣನಿಧಿ ಅವತರಿಸುವ ಸರ್ವಜ್ಞಾಯ ಅಭಿಮಾನ ಗೌರವ ಎನ್ನುವುದು ಇಮ್ಮಡಿ ಅಲ್ಲ 100 ಮಡಿ ಎನ್ನುವುದು ಹೆಚ್ಚಾಗುತ್ತಾ ಇದೆ. ಶಶಿ ವಂಶದಲ್ಲಿ ಸಂಚರಿಸಿದಂತ ನೀವು ಲೋಕಕ್ಕೆ ತಂಪನ್ನು ಕೊಡುವಂತ ಶಶಿಯಂತೆ ನಾನಾದ್ರೂ ಅಸಂಖ್ಯಾತ ನಕ್ಷತ್ರಗಳ ನಡುವೆ ಸೇರಿ ಹೋಗುವಂತ ನಿಹಾರಿಕೆ. ನಾ ಕೇಳಿದ ಪ್ರಶ್ನೆಗೆ ನೀವು ಇಷ್ಟು ವಿಸ್ತಾರವಾಗಿ ಆಡಬೇಕಂತ ಏನೂ ಇರಲಿಲ್ಲ. ಆದ್ರೆ ನನ್ನ ಮನ ಮುಟ್ಟುವ ಹಾಗೆ ನನ್ನ ಮನ ತಟ್ಟುವ ಹಾಗೆ ನಿಮ್ಮ ಜೀವನಗಾಥೆಯನ್ನು ತೆರೆದಿಟ್ಟಿರಲ್ಲ. ನಮ್ಮದು ತೆರೆದಿಟ್ಟ ಒಂದು ಪುಸ್ತಕದ ಹಾಗೆ ಅರ್ಥವಾಯ್ತು. ನಾವು ಅದನ್ನು ಮುಚ್ಚಿಡುವ ಕ್ರಮ ಇಲ್ಲ. ನಮ್ಮ ಬಗ್ಗೆ ತಿಳಿಯುವುದಕ್ಕೊಬ್ಬ ಪ್ರಯತ್ನಿಸ್ತಾರೆ ಅಂತಾದ್ರೆ ಕಗ್ಗಂಟಾಗಿ ವಿಷಯ ಇಲ್ವೇ ಇಲ್ಲ. ಈಗ ತಿಳಿಯಿತು. ಸರ್ವಜ್ಞರು ನೀವು ಅಲ್ಲ, ನಿಜಾರ್ಥದಲ್ಲಿ ಕರುಣಾನಿಧಿಗಳು ನೀವು. ಈ ಆಚಾರ್ಯ ಅಂತ ಹೇಳಿದ್ರೆ ಎಂತದ್ದು? ಒಂದು ನಾವು ಹೇಳಿದ್ದು ಬಾಕಿದ್ದವರಿಗೆ ಅರ್ಥ ಅನ್ನುವ ಹಾಗೆ ಹೇಳಲಿಕ್ಕೆ ಅವನಿಗೆ ಕೂಡ್ತದೆ ಅವ ಆಚಾರ್ಯ. ಎಷ್ಟು ಎಳೆಯಾಗಿ ಬಿಡಿಸಿ ಹೇಳಿದ್ರೆ ನಿಮ್ಮ ಜೀವನಗಾಥೆಯನ್ನು ಕೇಳಿದೆ ನಾನು. ಗೌರವ ಎನ್ನುವುದು ಹೆಚ್ಚಾಯಿತು. ನಿಮ್ಮ ಬದುಕಿನಲ್ಲಿ ಆಕಸ್ಮಿಕವಾಗಿ ಒಂದು ಘಟನೆ ನಡೆಯಿತು. ನಿಮ್ಮ ಬದುಕೇ ತಿರುವನ್ನು ಪಡೆಯಿತು. ಏನೇನೋ ಕನಸನ್ನು ಕಂಡಿರಬಹುದು ನೀವು, ಬದುಕಿನಲ್ಲಿ ಅದು ನಡೆಯಲಿಲ್ಲ. ಇದಕ್ಕೆ ಹೇಳುವುದು ಆಕಸ್ಮಿಕವಾದಂತ ಘಟನೆ ಎನ್ನುವುದು. ನಿಮ್ಮ ಬದುಕಿನಲ್ಲಿ ಹೇಗೆ ನಡೆಯಿತು ನನ್ನ ಬದುಕಿನಲ್ಲಿಯೂ ಅಂತದೊಂದು ಘಟನೆ ನಡೆದಿದೆ. ನಿಮ್ಮ ಬದುಕಿನಲ್ಲಿ ನನ್ನ ಬದುಕಿನಲ್ಲಿ ನಡೆದ ಹಾಗೆ ಹಾಗಂತಲ್ಲ, ಅಂಥದ್ದೇ ಒಂದು ಘಟನೆ ಆಗಿದೆ. ಏನಾಗಿದೆ? ಮದುವೆಯ ಮೊನ್ನ ದಿನ ಸಖಿ ವೃಂದವನ್ನೆಲ್ಲ ಕೂಡಿಕೊಂಡು ಗಂಗಾ ತೀರಕ್ಕೆ ವನವಿಹಾರ ಜಲಕ್ರೀಡೆಗಾಗಿ ಹೋದವಳು ನಾನು. ಅದನ್ನೆಲ್ಲ ಮುಗಿಸಿ ಹೂತೋಟದಲ್ಲಿ ಹೂವನ್ನು ಕೊಯ್ಯುತ್ತಿರುವಾಗ ಅದೇ ಅವತ್ತು ಸ್ವಯಂವರ ಮಂಟಪದಲ್ಲಿ ಇದ್ದ ನೋಡಿ ಸಾಲ್ವೇಶ ಸಾಲ್ವ, ಅವ ಅಲ್ಲಿಗೆ ಬಂದಿದ್ದ. ಅವ ಸಾಧಾರಣ ಹಾಗೆ ಗಂಡು ಮಕ್ಕಳಿದ್ದಲ್ಲಿ ತಿರುಗಾಟ ಕಮ್ಮಿ ಅವನು. ಅಂದ್ರೆ ಅಲ್ಲ, ಹೆಣ್ಣುಮಕ್ಕಳ ಹೂದೋಟ ಹೀಗೆ ಏನು ಒಬ್ಬರನ್ನೊಬ್ಬರು ನೋಡಿದೆವು ನಾವು. ಅವನನ್ನು ನೀನು ನೋಡಿದ್ಯಾ? ನನ್ನನ್ನು ನೋಡಿದ, ಅವನನ್ನು ನಾನು ನೋಡಿದೆ. ಪರಸ್ಪರ ಪರಿಚಯವಾಯಿತು. ಮಾತ್ರ ಅಲ್ಲ, ನಮ್ಮಿಬ್ಬರ ನಡುವೆ ಪ್ರೇಮಾಂಕುರ ಎನ್ನುವುದು ಮೂಡಿತು. ಸತ್ಯ. ಅಲ್ಲಿಗೆ ನಾ ಸುಮ್ಮನುಳಿಲಿಲ್ಲ. ಮತ್ತೆ ಅವನಿಗೊಂದು ಮಾತು ಕೊಟ್ಟೆ. ಹೇಗೆ? ನಾಳೆ ನಡೆಯುವಂತ ಸ್ವಯಂವರದಲ್ಲಿ ನನ್ನ ತಂಗಿಯಂದಿರು ಯಾರನ್ನು ಬೇಕಾದ್ರೂ ಮದುವೆ ಆಗ್ಲಿ, ನಾನು ಮಾತ್ರ ನಿನ್ನನ್ನೇ ಆಗುವುದು ಅಂತ ಭಾಷೆ ಕೊಟ್ಟು ಬಿಟ್ಟೆ. ಅದೇ ಹೇಗಾಗ್ತದೆ? ಯಾಕೆ? ಈಗ ನಿನ್ನ ತಂಗಿಯಂದಿರು ಬೇರೆಯವರಿಗೆ ವಧುಗಳಾಗಬೇಕು ಅಂತಾದ್ರೆ ನಿನ್ನ ಅಪ್ಪನ ಪಣ ಇತ್ತಲ್ಲ, ಅದಕ್ಕೆ ಬದ್ಧರಾಗಿ ಅಲ್ವಾ? ಸತ್ಯ. ಈಗ 3 ಸಿಕ್ಕಬೇಕಾದಲ್ಲಿ 2 ಸಿಕ್ಕಿದ್ರೆ ಆಗ್ತದಾ? ಅದು ಆಗೋದಿಲ್ಲ. ಆದ್ರೆ ನಮ್ಮ ಮನಸ್ಸಾಗಿ ಅವನನ್ನು ಮೆಚ್ಚಿದ್ದೇನಲ್ಲ. ಹಾಗಾದ್ರೆ ಪಣಕ್ಕಿಂತ ಹೊರಗೆ ನಿಂತೆ ನೀನು. ಹೌದು.
ಮತ್ತೆ ಅಲ್ಲಿ ಮಂಟಪದಲ್ಲಿದ್ದೆ. ಹೇಳಿಕೊಳ್ಳಿಕ್ಕಾಗಲಿಲ್ಲ, ಅವಕಾಶ ಸಿಗಲಿಲ್ಲ. ಹೆಣ್ಣು ಮಕ್ಕಳಲ್ವಾ, ಹಾಗಲ್ಲೇ ಹೇಳಲಿಕ್ಕಾಗ್ತದ? ತಾವು ಕೊಟ್ಟಂತ ಕೊಡುಗೆ ಸಾಮಾನ್ಯವಾದುದಲ್ಲ. ಆದ್ರೆ ನಾನು ಇದನ್ನು ನಿಮ್ಮಲ್ಲಿ ಹೇಳದೆ ಈ ರಹಸ್ಯವನ್ನು ಗೌಪ್ಯವಾಗಿ ಇರಿಸಿಕೊಂಡು ನೀವು ಹೇಳಿದ ಹಾಗೆ ನಿಮ್ಮ ತಮ್ಮನನ್ನು ನಾನು ಮದುವೆ ಆಗ್ತಾ ಇದ್ರೆ ಚಕ್ರವರ್ತಿನಿ ಆಗಬಹುದಿತ್ತು. ಆದ್ರೆ ಆತ್ಮವಂಚನೆ ಅಂತ ಆಗುದಿಲ್ವೇ? ಅದು ಯಾವುದು? ನಾನು ಹೇಳದೆ ಸುಮ್ಮನೆ ನೋಡಿದ್ರೆ ಏನನ್ನು? ಈ ವಿಷಯವನ್ನು. ಯಾವುದರ ಬಗ್ಗೆ? ಸಾಲ್ವನನ್ನು ನಾನು ಮನಸಾರೆ ಮೆಚ್ಚಿದ್ದೇನೆ, ಅವನು ನನ್ನನ್ನು ಮೆಚ್ಚಿದ್ದಾನೆ. ಹಾಗಾಗಿ ಹದಿಬದೆಯಾದಂತ ಹೆಣ್ಣಿನ ಮನಸ್ಸಿನಲ್ಲಿಯೋ ಹೃದಯದಲ್ಲಿಯೋ ಒಬ್ಬ ಪುರುಷನಿಗೆ ಮಾತ್ರ ಸ್ಥಾನ ಎನ್ನುವುದಿರುವುದು. ಮದುವೆಯಾಗುವುದಕ್ಕಿಂತ ಮೊದಲು ಹೆಣ್ಣನ್ನು ಗಂಡು ನೋಡುವುದು, ಗಂಡನ್ನು ಹೆಣ್ಣು ನೋಡುವುದು ಏನು ಅಸ್ವಾಭಾವಿಕ ಅಲ್ಲ, ಸ್ವಾಭಾವಿಕವೇ. ಅದು ಹಾಗಾಗುವುದಿಲ್ಲ. ಅದು ಸಂಚಾರಿ ಭಾವದಿಂದ ನಡೀತಾ ಇರ್ತದೆ. ಹಾಗಾಗುವುದಿಲ್ವಲ್ಲ? ಆಗುತ್ತದೆ. ನಾ ಮನಸಾರೆ ಮೆಚ್ಚಿದ್ದೇನೆ, ಮನಸ್ಸನ್ನು ನಾನು ಅವನಿಗೆ ಅರ್ಪಿಸಿ ಆಯಿತು. ದೇಹವನ್ನು ನಿಮ್ಮ ತಮ್ಮನಲ್ಲಿ ನಾನು ಹಂಚಿಕೊಂಡೆ ಅಂತ ಆದ್ರೆ ಮಾನಸಿಕ ವ್ಯಭಿಚಾರ ಅಂತ ಆಗುವುದಿಲ್ಲ. ನೋಡು, ಏನು ಈ ಕಾಲಕ್ಕೆ ಹೆಣ್ಣಿನ ಮನಸ್ಸಿಗೆ ಪ್ರಾಧಾನ್ಯ ಇಲ್ಲ. ಅಯ್ಯೋ, ಶಾಸ್ತ್ರಗಾರರು ಹೇಳಿದ್ದು ಹೆಣ್ಣಿನ ದೇಹಕ್ಕೆ. ಮೈತ್ರಾವರುಣೆಗಳ ಕಾಲದಲ್ಲಿ ಅದು ನಿರ್ಣಯ ಆದಂತಹ ಒಂದು ವಿಷಯ ಬ್ರಹ್ಮದೇವರ ಸಭೆಯಲ್ಲಿ. ಅರ್ಥ ಆಯ್ತಾ? ಈ ಕಾಲದಲ್ಲಿ ಹೆಣ್ಣೊಬ್ಬಳು ಅವನನ್ನು ಪ್ರೀತಿಸಿದ್ದೇನೆ, ಇವನನ್ನು ಪ್ರೀತಿಸಿದ್ದೇನೆ ಎನ್ನುವುದು ವಿಷಯವೇ ಅಲ್ಲ. ನಿನಗೆ ನನ್ನ ತಮ್ಮನನ್ನು ಮರೆಸುವುದಕ್ಕೆ ಮನಸ್ಸು ಉಂಟೋ ಇಲ್ಲವೋ? ಮನಸ್ಸು ಉಂಟು ಅಂತ ಇದ್ರೆ ಶಾಸ್ತ್ರದಲ್ಲಿ ದಾರಿ ಉಂಟು. ಬೇಡ, ನಾನು ಸಾಲ್ವನನ್ನೇ ಮನಸಾರೆ ಒಲಿಸಿದ್ದೇನೆ. ಮನಸಾರೆ ಒಲಿಸಿದಂತ ಸಾಲ್ವನನ್ನು ಒಲಿಸದೇ ಇರುವುದು ಸರಿಯೇ? ಅದು ಅದು ತಪ್ಪಲ್ಲ ಅಂತ. ಬಿಡಬಹುದೇ? ಬಿಡ್ಬೋದು, ಬಿಡ್ಬೋದು. ಬಿಡುವುದು ಸರಿಯೇ? ಸರಿ. ನೀವು ಹೇಳಿದ ಹಾಗೆ ನಿಮ್ಮ ತಮ್ಮನನ್ನು ಒಲಿಸುವುದು ಸರಿಯಾ? ಸರಿ ಅಂತ ನಿನಗೆ ಮನಸ್ಸಿದ್ರೆ ಸರಿ. ನಿನಗೆ ಮನಸ್ಸಿದ್ರೆ ಶಾಸ್ತ್ರಕ್ಕೆ ಅಪಚಾರ ಆಗುದಿಲ್ಲ. ಈಗ ಹೆಚ್ಚು ಹೇಳಿದ್ರೆ ಒಂದು ಮಗುವನ್ನು ಪಡೆದವರೇ ನಮ್ಮ ಮನೆಯಲ್ಲಿ ಈಗ ಇರಲಿ. ಅರ್ಥ ಆಗ್ತದ ನಿನಗೆ? ಅವರು ಏನು ಹೇಳಿಲ್ಲ, ಏನು ಹೇಳಿರ್ಲಿಲ್ಲ. ನಮ್ಮ ಮನೆಗೆ ಅವರನ್ನು ತರುವಾಗ ಯಾವ ವಿಷಯವೂ ಹೇಳಿರ್ಲಿಲ್ಲ. ನನಗೆ ಮೊದಲೊಬ್ಬ ಮಗ ಆಗಿದ್ದಾನೆ ಅಂತ ಹೇಳಿಲ್ಲ. ನಮ್ಮ ಮನೆಗೆ ಭಾಗ್ಯದ ಸುದ್ದಿಯಾಗಿ ಇದ್ದಾರೆ. ನಮ್ಮ ರಾಜಮಾತೆ ಸತ್ಯವತಿ ದೇವಿಯವರು, ಅವರ ಮಗ ಒಬ್ಬರು ವೇದವ್ಯಾಸರು ಅಂತ ಇದ್ದಾರೆ. ಸರಿ, ಹೇಳಿದ್ದು ಮಾತ್ರ. ಅದಾದ್ರೆ ಈ ಕಾಲಕ್ಕೆ ಹೆಣ್ಣಿನ ಮನಸ್ಸಿಗೆ ದೊಡ್ಡ ಪ್ರಾಧಾನ್ಯ ಇಲ್ಲ. ನೀನು ಒಪ್ಪುವುದಾದ್ರೆ ನನ್ನ ತಮ್ಮ ನಿನಗೆ ಗಂಡನಾಗ್ತಾನೆ, ಅವನಿಗೆ ನೀನು ವಧು ಆಗತ್ತೀಯ. ಅಲ್ಲ, ಒಪ್ಪುವುದಿಲ್ಲ, ನನಗಾಗಿ ಬೇಡ ಅಂತ ತೀರ್ಮಾನಿಸಿದ್ರೆ ಬೇರೆ ವಿಷಯ. ಸರ್ವತಾ ನನ್ನ ಮನಸ್ಸು ಹಾಗೆ ಎಲ್ದ ನುಡಿಯ ಕೇಳ್ದು ಗಾಗಿ ಜನತು ನಗುತ್ತ ಸುಂದರಾಗಿಯೇ ನಿನ್ನ ಮನದ ಸಂಕಲ್ಪ ಜನಗಂದು ತಿಳಿದಿವೆ ತರೆನೋ ಸುಂದರ ಆತ್ಯಂತಿಕವಾದಂತಹ ಕಾಲಘಟ್ಟ ಬರುವಲ್ಲಿವರೆಗೆ ನಿನ್ನ ಮಾತು ಯಾರಿಗೂ ಗೊತ್ತಾಗುವುದು ಬೇಡ ಅಂತ ನೀನು ಕಾದಿಟ್ಟಿರಬಹುದು. ಈಗ ಆತ್ಯಂತಿಕವಾದ ಘಟ್ಟದಲ್ಲಿ ನಿನ್ನ ತಂಗಿಯಂದಿರು ಬೇರೆಯವರನ್ನು ಮರಿತಾರೆ ಅಂತ ಆಗುವಾಗ ನೀನು ಹೇಳದ ವಿಧಿ ಇತ್ತ? ಹೇಳಿಕೊಳ್ಳಿಕ್ಕೆ ಅವಕಾಶ ಸಿಗಲಿಲ್ಲ ನನಗೆ. ಅಲ್ಲಲ್ಲ, ಆತ್ಯಂತಿಕವಾಗಿ ಅದು ಆ ಪ್ರಕರಣ ಆಗ್ಲಿಲ್ಲ. ನಾನು ಊಹೆಯಾಗಿ ಕೇಳುವುದಷ್ಟೇ. ಈಗ ಯಾರೋ ಒಬ್ಬ ಗೆದ್ದವರಿಗೆ ವಧು ಎನ್ನುವುದು ನಿರ್ಣಯ ಆಯಿತು ಅಂತ ಇಟ್ಟುಕೋ. ಅಂತ ಸಂದರ್ಭ ಬಂದ್ರೆ ಹೇಳಬೇಕಿತ್ತು. ಬಂದಿತ್ತಲ್ಲ ನಿನಗಂತ ಸಂದರ್ಭ. ಯಾವಾಗ? ಎಲ್ಲಿ? ನಾನು ರಥ ಏರಿಸಿದನಲ್ಲ, ಹೌದು, ಆಗ ನಿನಗೆ ಸಂದರ್ಭ ಬಂದಿತ್ತಲ್ಲ. ಅಲ್ಲ,
ಈಗ ನಾನು ರಥ ಏರಿಸಿದ್ದು ಅಂತ ಹೇಳಿದ್ರೆ ನಾನು ಕೊಂಡೋಗುದು ಅಂತಲೇ ಲೆಕ್ಕ. ಹಾಗಲ್ಲ, ಹ? ಆ ಹೊತ್ತಿಗೆ ನೀವು ಬಂದಾಗ ಗಂಡಸರೇ ಮಾತಾಡಿದ್ದಾರೆ ಹೇಳಿ. ಅಲ್ಲ, ಗಂಡಸರು ಮಾತಾಡಿದ್ದಾರಂತಲ್ಲ, ನಿನ್ನ ಜೀವನದ ಪ್ರಶ್ನೆ ಅಲ್ವಾ ಇದು? ಮಾತಾಡಿದ್ದಾರೆ ಅವತ್ತು. ಅಲ್ಲ, ನಿನ್ನ ಬದುಕಿನ ಪ್ರಶ್ನೆ ಅಲ್ವಾ ಗಂಡಸರು ಮಾತಾಡುದಂತದಕ್ಕೆ? ಹಾಗಲ್ಲ, ನಿಮ್ಮ ಮುಂದೆ ಮಾತನಾಡುವಂತ ಧೈರ್ಯ ಇರಲಿಲ್ಲ ಯಾರಿಗೆ. ಈಗ ಗಂಡಸರಂತ ನನಗೆ ಆ ಧೈರ್ಯ ಬರುವುದಕ್ಕೆ ಸಾಧ್ಯವೇ ಹೇಳಿ? ಈಗ ಯಾವುದನ್ನು ನಂಬಿ ನೀನು ಮುಂಚಿನ ದಿವಸ ಅವನಿಗೆ ಮಾತು ಕೊಟ್ಟರು? ಅಯ್ಯೋ, ನಾವೊಬ್ಬರನ್ನು ಇಷ್ಟಪಡುವುದು ಇನ್ನೊಬ್ಬರಲ್ಲಿ ಕೇಳಿ ಅಲ್ಲ. ಅದನ್ನೇ ಹೇಳಿದ್ದು ನಾನು. ಈಗ ಅವನನ್ನು ನೀನು ಇಷ್ಟಪಟ್ಟೆ. ನನ್ನ ತಂಗಿಯಂದಿರು ಯಾರನ್ನು ಬೇಕಾದರೂ ವರಿಸಲಿ, ಹೌದು. ನಾನು ನಿನ್ನನ್ನು ವರಿಸ್ತೇನೆ. ಹೌದು, ಮಾತು ಕೊಟ್ಟವಳು ನಾನು. ಅದನ್ನು ಗುಟ್ಟಾಗಿ ಎಲ್ಲಿವರೆಗೆ ಇರಿಸಬೇಕು? ನಿನ್ನ ತಂಗಿಯಂದಿರೋ ನೀನೋ ಮತ್ತೊಬ್ಬರಿಗೆ ಸಿಗುವ ಸಂದರ್ಭ ಬಂದಾಗ, ಇಲ್ಲ ನಾನು ಇಂಥ ಕಡೆಯಲ್ಲಿ ಮಾತು ಕೊಟ್ಟಿದ್ದೇನೆ, ಒಂದು ಮಾತು ನೀನೇ ಹೇಳಬೇಕು, ಬಿಟ್ಟರೆ ಬೇರೆಯವರಲ್ಲ. ಅಂದ್ರೆ ನೀನು ಅಲ್ಲಿದ್ದಿ, ವರ್ಣಮಾಲಿಕೆಯನ್ನು ಹಿಡಿದಿದ್ದಿ, ಮೂವರು ಜೊತೆಯಾಗಿ ನಿಂತಿದ್ದೀರಿ, ಇದರಲ್ಲಿ ಮೊದಲೊಬ್ಬ ಮುಂಗಡ ಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲಲ್ಲ. ಅಂದ್ರೆ ಹ. ತಂದೆಯಲ್ಲಿಯೂ ಹೇಳಲಿಕ್ಕೆ ಆಗಲಿಲ್ಲ ಆ ವಿಷಯವನ್ನು. ಸರಿಯಮ್ಮ, ಈಗ ನೀನು ಹೇಳದೆ ಗುಟ್ಟು ಮಾಡಿದ್ದರಿಂದ ಏನಾಯ್ತು? ಏನಾಯ್ತು? ನನಗೂ ಗೊತ್ತಾಗ್ಲಿಲ್ಲ ಅಂತ. ಹಾ, ನನಗೆ ಗೊತ್ತಾಗಿರ್ತಿದ್ರೆ, ಅಂದ್ರೆ ನಿಮ್ಮ ಕಾಶಿಯಲ್ಲೇ ನನಗೆ ಗೊತ್ತಾಗಿರ್ತಿದ್ರೆ ಗೊತ್ತಾಗ್ತಿದ್ರೆ ನಾನು ನಿನ್ನನ್ನು ತರ್ತಲೇ ಇರಲಿಲ್ಲ. ನಾನು ಯಾಕೆ ತರುವುದು? ಯಾಕೆ ತರ್ತಿರ್ಲಿಲ್ಲ? ಯಾಕೆ? ಎರಡು ಕಾರಣದಿಂದ. ಏನು? ಒಂದು, ನಾನು ಲೆಕ್ಕ ಮಾಡಿ ಬಂದದ್ದಲ್ಲ ಅಲ್ಲಿಗೆ. ನನ್ನ ತಮ್ಮನಿಗೆ 3 ಮಂದಿಯೇ ಹೆಣ್ಮಕ್ಕಳಾಗಬೇಕು ಅಂತ ನಾನೊಂದು ಪ್ರತೀಕಾರವನ್ನು ತೀರಿಸುವುದಕ್ಕೆ ಬಂದವ. ನಮ್ಮನ್ನು ಅವಗಣಿಸಿ, ನಮ್ಮನ್ನು ಕಡೆಗಣಿಸಿ ಕೈಗೊಂಡಿರುವಂತಹ ಕಾರ್ಯಕ್ರಮ ಹೇಗೆ ಸುಸೂತ್ರತೆಯನ್ನು ಹೊಂದುತ್ತದೆ, ಹಸ್ತಿನಾವತಿಯವರು ಏನು ಷಂಡರೋ, ಇದನ್ನು ತೋರಿಸುವುದಕ್ಕೆ ನಾನು ಬಂದದೆ. ಅಲ್ಲಿ ಒಂದು ವೇಳೆ ನೀನು ಸಾಲ್ವನಿಗೆ ಅಂತ ಗೊತ್ತಾಗ್ತಿದ್ರೆ ನನಗೊಂದು ಅವಕಾಶ ಇತ್ತು. ಏನು? ಯಾರು ನಮ್ಮನ್ನು ಅಪಮಾನಿಸಿದನೋ ಅಂತಹ ಅಪ್ಪನಾದ ಪ್ರತಾಪಸೇನನ್ನೇ ನೀನು ಅಪಮಾನಿಸಿದ್ದಿ ಎನ್ನುವುದಲ್ಲಿ ಶುದ್ಧವಾಗ್ತಿತ್ತು. ಆಗ ನಮಗೆ ಒಂದು ಸಮಾಧಾನ, ಏನು? ನಮ್ಮನ್ನು ಕಡೆಗಣಿಸಿದವನಿಗೂ ಒಂದು ಪಾಠ ಸಿಕ್ಕಿತ್ತು ಅಂತ. ಕೆಲವು ಸಲ ನಮಗೆ ಉಪದ್ರ ಮಾಡಿದವರಿಗೆ ಏನಾದ್ರೂ ಒಂದು ಅನಾಹುತ ಆದ್ರೆ ಒಳ್ಳೇದಾಗಬೇಕು ಅವರಿಗೆ. ನಮ್ಗೆ ಈಗ ಮಾಡಿದರಲ್ಲ, ಬಿದ್ದ ಸತ್ತ ಹೋದ ಮಗ ಅಂತ ಹೇಳೋ ಒಂದು ಕ್ರಮ ಉಂಟು. ಸರಿ ಸರಿ, ನಾನು ಅದನ್ನೇ ಹೇಳಿ. ಕೆಲವರ ಮನಸ್ಥಿತಿ ಇರ್ತದಲ್ಲ. ಅಲ್ಲ, ಮನಸ್ಥಿತಿ ಹಾಗೆ ಅದು ಎಲ್ಲರೂ ಇರ್ಬೇಕಂತಿಲ್ಲ, ಎಲ್ಲರದ್ದು ಇರಬೇಕು. ಯಾಕಂದ್ರೆ ಯಾಕೆ? ನಮಗೆ ವಿನಾಕಾರಣವಾಗಿ ಒಬ್ಬ ತೊಂದರೆ ಕೊಟ್ರೆ, ಈಗ ಹತ್ತಿರಾವತಿಯ ಮನೆತನವನ್ನು ಕಡೆಗಣಿಸಿ ಮಾಡಬೇಕಾದಂತಹ ವಿಷಯ ಏನಿತ್ತು, ಒಂದು ನಿರೂಪ ಕೊಡುವುದಪ್ಪ, ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ, ನೀವು ಬಂದು ಉಪಸ್ಥಿತರಾಗಬೇಕು, ಬಾಕಿದ್ದವರು ಹೀಗೆ ಮಾಡ್ತಾರೆ, ಅಲ್ಲಿ ಗೆದ್ದವರಿಗೆ ನನ್ನ ಮಕ್ಕಳನ್ನು ಕೊಡ್ತೇನೆ. ಏನಾದರೂ ನಾವು ಮದುವೆ ನಿಲ್ಲಿಸಿದ ಪ್ರಕರಣ ಉಂಟಾ? ಹತ್ತಿರಾವತಿಯವರು ನಿಮ್ಮ ಕಾಶಿ ದೇಶಕ್ಕೆ ಏನಾದರೂ ದ್ರೋಹ ಬಗೆದ ಘಟನೆ ಉಂಟಾ? ಇಲ್ಲ. ಹಾಗಾದ್ರೆ ಯಾವುದೂ ಇಲ್ಲದೆ ಇರುವಾಗ ಒಂದು ಅರಸೊತ್ತಿಗೆಯ ಕೂಟದಲ್ಲಿ ನಮ್ಮನ್ನು ಕಡೆಗಣಿಸ್ತಾರೆ ಅಂತಾದ್ರೆ ಅದು ಸುಲಭದ ವಿಷಯ ಅಲ್ಲ, ಅದು ಮಾನಹಾನಿಯ ವಿಷಯ. ಒಂದು ಮಾನ ಹೋಗುವ ವಿಷಯ ಬಂದಾಗ ಪ್ರಾಣಕ್ಕಿಂತಲೂ ದೊಡ್ಡದು ಅಂತ ಹೇಳಿ ಅದಕ್ಕೆ ಮೌಲ್ಯ ಕೊಡಬೇಕಾದ ಸಂದರ್ಭ ಉಂಟು. ಹಾಗಾಗಿ ನಾನು ಹೇಳಿದ್ದು, ನೀನು ಅಲ್ಲಿ ಹೇಳ್ತಿದ್ರೆ ಆಗ ಬಾಕಿದ್ದವರೆಲ್ಲ ಕೇಳ್ತಿದ್ರು, ಅದೊಂದು ಹಾಗೆ ಪ್ರಕರಣ ಆಗ್ತಿತ್ತು. ಅಲ್ಲ, ನನ್ನಲ್ಲಿ ಆದ್ರೂ ಹೇಳ್ತಿದ್ರೆ, ಈಗ ರಥದಲ್ಲಿ ಬರುವಾಗಲಾದ್ರೂ ಅಥವಾ ಸಾಲ್ವ ನಿನ್ನ ಪ್ರಣಯಿ ಅಂತ ನೀನು ಹೇಳಿದೆಯಲ್ಲ, ಅವನನ್ನ ಕೈಯಲ್ಲಿ ಪೆಟ್ಟು ತಿಂದು ಸೋತು ಕವಚಿ ಬಿದ್ದು ಅವನನ್ನು ನಾನು ತುಳಿಯುವಾಗಲಾದ್ರು ಅವನನ್ನು ತುಳಿಬೇಡಿ ಅಂತ ನಿಮಗೆ ಹೇಳಬಹುದಿತ್ತು. ಹೇಳಲಿಲ್ಲ. ಹೇಳದೇ ಇದ್ದದ್ದರಿಂದ ನನಗೆ ಗೊತ್ತಾಗ್ಲಿಲ್ಲ, ಗೊತ್ತಾಗುವ ಸಂಭವವೂ ಕಡಿಮೆ. ವಧುವಣಗಿತ್ತಿಯರಾಗಿ ವರ್ಣಮಾಲಿಕೆಯನ್ನು ಕೈಯಲ್ಲಿ ಹಿಡಿದು ನಿಂತಿರುವಂತಹ ಹೆಣ್ಮಕ್ಕಳಲ್ಲಿ ನಿನಗೆ ಯಾರನ್ನಾದ್ರೂ ಮನಸ್ಸುಂಟ ಅಂತ ಕೇಳಲಿಕ್ಕುಂಟ? ಮನಸ್ಸಿದ್ದವಳಾದ್ರೆ ಅಲ್ಲಿ ನಿಲ್ತಾಳ? ಇದೊಂದು ವಿಷಯ. ಈಗ ಹೇಳ್ತೀನಿ, ಈಗ ಒಂದು ಸಾಧ್ಯತೆ ಇದೆ. ನಿನ್ನ ಅಪ್ಪನಾದ ಪ್ರತಾಪಸೇನನ ಬಳಿಗೆ ಕಾಶಿಗೆ ನಾನು ಕಳಿಸಿಕೊಡ್ಲೆ? ನಿನ್ನ ಅಪ್ಪವನ್ನು ಮಾತಾಡಿದ್ದಾನೆ ನನ್ನಲ್ಲಿ, ಕನ್ಯೆಯರನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ, ಈ ಮತ್ತೆ ತಮ್ಮಿಚ್ಛೆಗಳು ನೀವು ಏನು ಮಾಡ್ತೀರೋ ಹಾಗೆ ನಡೆದುಕೊಳ್ಳಿ ಅಂತ. ಈಗ ಇಬ್ಬರಿಗೆ ಒಂದು ಬದುಕು ಸಿದ್ಧವಾಗಿದೆ. ನೀನು ನನ್ನ ತಮ್ಮನ್ನು ವರಿಸುವುದಿಲ್ಲ. ಪ್ರತಾಪಸೇನ ನಿನ್ನಲ್ಲಿಂದ ನಾನು 3 ತಂದಿದ್ದೇನೆ, ಇಬ್ಬರು ನಮ್ಮ ವ್ಯವಸ್ಥೆಗೆ ಒಳಪಟ್ಟಿದ್ದಾರೆ, ಒಬ್ಬಳು ಮಾತ್ರ ಒಪ್ಪುತ್ತಾ ಇಲ್ಲ. ಇದು ನಿನಗೆ ಹಿಂತಿರುಗಿದ್ದೇನೆ ಅಂತ ನಿನ್ನನ್ನು ಕಾಶಿಗೆ ಕಳಿಸಿದೆ. ಅಲ್ಲ, ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಬೇರೆ ಅಭಿಪ್ರಾಯ ಇದೆಯೇ? ನನಗಂತೂ ತೀರ್ಮಾನಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಕಕ್ಷೆ ಏನುಂಟೋ ಆ ವಿಭಾಗದಲ್ಲಿ ಯೋಚಿಸಿ ಸೂಚಿಸುವುದಿದ್ರೆ ಇದು ನಮ್ಮ ಲೆಕ್ಕಕ್ಕೆ ಸಿಕ್ಕದೇ ಇದ್ದದ್ದು. ಯಾಕಂದ್ರೆ ಶಾಸ್ತ್ರೀಯವಾಗಿ ಏನು ಅಂತ ನಾನು ಲೆಕ್ಕದಲ್ಲಿ ಹೊರಟಿದ್ದೇನೋ
ಇದು ಅದರ ಮನವಿಲ್ಲ. ಆದದ್ದರಿಂದ ಇದರ ಲೆಕ್ಕ ನೀನೇ ಹೇಳಬೇಕು ಬಿಟ್ಟರೆ ನಾನಲ್ಲ. ಆಚಾರ್ಯ ಓ, ನಿಮಗೆ ಮನಸ್ಸಿದ್ರೆ ಹ. ಮಾರ್ಗ ನಾನು ಹೇಳ್ತೇನೆ. ಏನಮ್ಮ? ಚಲ್ದಿರಾನ್ವಯ ದೀಪ ಕೀಳುತ್ತಯದಿಯೋ ಚಲ್ದಿರಾನ್ವಯ ದೀಪ ಕೀಳುತ್ತಯದಿಯೋ ಸತ್ಯಸೌಧ ನೀನೆಂಬುದಂ ಅರಿತೀರ್ಪಿಯೇ ನೀನೆಲ್ಲ ಎಂದಿಗೈತಗಳು ಎನ್ನುತ್ತ ಮಾರ್ಗವನ್ನು ನೋಡುತ್ತಿವ ಸಾಲ್ವನಲ್ಲಿಗೆ ಕಳುಗಿಸೋ ನೀನೆಲ್ಲ ಎಂದಿಗೈತಗಳೆನ್ನುತ್ತ ಮಾರ್ಗವನ್ನು ನೋಡುತ್ತೀಗ ಸಾಲ್ವನಲ್ಲಿಗೆ ಕಳುಗಿಸೋ ಚಂದಿರಾನ್ವಯ ದೀಪ ಕೇಳು ಕೇಳು ನಿಮ್ಮ ವಂಶವನ್ನು ಬೆಳಗುವಂತ ದೀಪ ನೀವು. ಚಂದಿರಾನ್ವಯ ದೀಪ. ದೀಪ ಒಂದು ಉರಿತದೆ, ಬತ್ತಿ ಎನ್ನುವುದು ಕಮರ್ತಾ ಹೋಗ್ತದೆ, ಎಣ್ಣೆ ಎನ್ನುವುದು ಆರುತ್ತಾ ಹೋಗ್ತದೆ. ಆದ್ರೆ ಅದು ಉರಿಯುವಾಗ ಪರಿಸರಕ್ಕೆ ಬೆಳಕನ್ನು ಕೊಡ್ತದೆ. ಹೌದು. ಆದ್ರೆ ದೀಪದ ಬುಡ ಎನ್ನುವುದು ಕತ್ತಲಾಗಿಯೇ ಇರ್ತದೆ. ನಿಮ್ಮ ವಂಶವನ್ನು ಬೆಳಗುವಲ್ಲಿ ನೀವು ನಿಮ್ಮ ದೇಹವನ್ನೇ ಅಲ್ಲ ನಿಮ್ಮ ಬದುಕನ್ನೇ ಕಮರುತ್ತವೋ ಬತ್ತುತ್ತಲೋ ಜೀವನವನ್ನು ಸಾಗಿಸ್ತಾ ಇದ್ದವರು ನೀವು. ಚಂದಿರಾನ್ವಯ ದೀಪ. ನಿಮಗೆ ನಾನು ಸಮಸ್ಯೆ ಆಗಬಾರದು, ಇಲ್ಲ, ನಾವು ಸಮಸ್ಯೆಯನ್ನು ಇಟ್ಟುಕೊಳ್ಳುವುದಿಲ್ಲಮ್ಮ. ಹಾಗಾಗಿ ಇಟ್ಟುಕೊಳ್ಳುವುದು ಬೇಡ ಅಂತ ಹೇಳುವುದು. ನಾನು ನಿಮಗೆ ಸಮಸ್ಯೆ ಆಗಿ ಕಾಡಬಾರದು ಅಂತ ಆದ್ರೆ ಆ ಸಾಲ್ವನಿಗೆ ನಿಮ್ಮ ಬಗ್ಗೆ ಗೊತ್ತಿದೆ, ಖಂಡಿತ ತಿಳಿದಿರ್ತಾನೆ ಅವನು. ನನ್ನ ಬಗ್ಗೆ ಸಾಲ್ವನಿಗೆ ಅಂತಲ್ಲ, ಆರ್ಯಾವರ್ತದಲ್ಲಿ ಎಲ್ರಿಗೂ ಗೊತ್ತಿದೆ. ತಿಳಿದಿರ್ತಾನೆ. ಯಾಕಂದ್ರೆ ನನ್ನಷ್ಟು ಪ್ರಾಯದವರು ಈ ಕಾಲದಲ್ಲಿ ಯಾರೂ ಇಲ್ಲ. ಖಂಡಿತ ನಿಮ್ಮ ಜೊತೆಯಲ್ಲಿ ನಾನು ಬಂದ ಕಾರಣ ಅಥವಾ ನೀವು ನಮ್ಮನ್ನು ಕರೆತಂದ ಕಾರಣ ಅವ ಏನು ತಪ್ಪನ್ನು ತಿಳಿದುಕೊಳ್ಳುವುದಿಲ್ಲ. ಅವ ಕಾಯ್ತಾ ಇರಬಹುದು, ನನ್ನ ಅಂಬೆ ಈಗ ಬರ್ತಾಳು, ಮತ್ತೆ ಬರ್ತಾಳು, ಇಂದು ಬರ್ತಾಳು, ನಾಳೆ ಬರ್ತಾಳು ಎನ್ನುವುದಾಗಿ ನನ್ನ ದಾರಿಯ ನಿರೀಕ್ಷೆಯಲ್ಲೇ ಇದ್ದಾನೆ ಅವನು. ನಿನ್ನ ವಿಶ್ವಾಸ ಖಂಡಿತ ಹೌದು. ಅಂತೂ ಅಲ್ಲಿಗೆ ಕಳುಹಿಸಿಕೊಟ್ರೆ ನಿನ್ನ ಬದುಕು ಹಸಿರಾಗ್ತದೆ. ಹೌದು. ನಿಮ್ಮ ಹೊಣೆಗಾರಿಕೆ ಮುಗಿದು ಬೇಕಾದ ಸಿದ್ಧತೆ ಮಾಡಿ. ಸರಿ ನೋಡುವ.